ಯಾರಿಗೆ ಫೋನ್ ಮಾಡ್ತಿದ್ಯಾ? ನಿಮಗೆ ಶಂಕದಿಂದ ಬಂದನೇ ತೀರ್ಥ ಅಲ್ವಾ? ಅದಕ್ಕೆ ನಮಗೆ ಕಣ್ ಕೊಟ್ಟು ಅತ್ತೆಗೆ ಬಿಡ್ರಿ. ಹಲೋ ತಮ್ಮ, ನಾನು ಏನಿಲ್ಲ ತಮ್ಮ, ಎಲ್ಲರೂ ಚೆನ್ನಾಗೇ ಇದ್ದೀವಿ. ಅದೇ ನಿಮ್ಮ ಮಗಳು ಮಾತ್ರ ಮೊನ್ನೆಯಿಂದ ಒಳ್ಳೆ ಅಮಾವಾಸ್ಯೆ ಹುಣ್ಣಿ ಮೇಲೆ ಗಾಡಿ ಸೋಗ್ದವ್ರ ಥರ ಆಡ್ತಿದಾರೆ. ಏನಿಲ್ಲ ತಮ್ಮ, ಮೊನ್ನೆ ತನಕ ನಿಮ್ಮ ಮಗಳು ಚೆನ್ನಾಗೇ ಇದ್ರು. ಬಟ್ ಇವ್ರಿಗೆ ಪರಿಚಯ ಇರೋ ಯಾರೋ ಒಬ್ರು ಅಜ್ಜಿ ತೀರ್ಕೊಂಡ್ರಂತೆ. ಅಲ್ಲಿಗೆ ಹೋಗಿ ಬಂದಾಗ್ಲಿಂದನೂ ಒಂದೇ ಸಮ ಅಳ್ತಿದ್ದಾರೆ, ತುಂಬ ಮಂಕಾಗಿದ್ದಾರೆ. ಎಷ್ಟು ಸಮಾಧಾನ ಮಾಡಿದ್ರು ಆಗ್ತಿಲ್ಲ. ನೀವೇ ಸ್ವಲ್ಪ ಬುದ್ಧಿ ಹೇಳಿ ತಮ್ಮ. ಅದ್ಯಾರೋ ನರ್ಸ್ ಸರೋಜಮ್ಮ ಅಂತ. ಒಂದು ನೋಡಿ ಪ್ರಾಣಿ ಯಾಕೆ ಹಿಂಗೆ ಆಡ್ತಿದ್ಯೋ ನಂಗೆ ಒಂದು ಅರ್ಥನೇ ಆಗ್ತಿಲ್ಲ ತಮ್ಮ. ನೋಡಿ ಅತ್ತಮ್ಮ, ನಿಮ್ಮ ಮಗಳು ಕೈಗೆ ಫೋನ್ ಕೊಡ್ತೀನಿ. ಏನೋ ಒಂದು ಮಾತು ಹೇಳಿ ನನಗೆ ನಗ ಅಂತ ಹೆಂಡತಿ ಸಿಗಂಗೆ ಮಾಡಿ ಪ್ಲೀಸ್. ನಿಂಗೆಲ್ಲಿ ಸಿಕ್ಕಿದ್ರು ಸರೋಜಮ್ಮ? ನೀನು ಯಾಕೆ ಅವ್ರ ಹತ್ರ ಹೋಗಿದ್ದೆ? ಏನು ಮಾಡ್ತಾ ಇದ್ದೆ ನೀನು? ನಾನು ಏನು ಕೇಳಬೇಡಮ್ಮ. ನೀನೇನು ಹೇಳಬೇಡ. ಮೊದಲು ನೀನು ನನಗೆ ಸಿಗು, ನಿನ್ನ ಹತ್ರ ಮಾತಾಡಬೇಕು. ಅರ್ರೆ, ಇಷ್ಟು ಬೇಗ ಸಮಾಧಾನ ಮಾಡಿದ್ರ? ಏನು ಹೇಳಿದ್ರು? ಅಯ್ಯೋ, ಈ ಪ್ರಾಣಿನ ಹೇಗಪ್ಪ ಸಮಾಧಾನ ಮಾಡೋದು? ಯಾಕಮ್ಮ ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಮನೇಲಿ ಮಾತಾಡೋಂಥ ವಿಷಯ ಅಲ್ಲ ಅದು. ಹೇಳಿದ್ದಿದ್ರೆ ನಾನೇ ಮನೆಗೆ ಬರ್ತಿದ್ದೆ. ನಮ್ಮ ಮನೇಲೂ ಮಾತಾಡೋ ವಿಷಯ ಅಲ್ಲ. ಆ ನರ್ಸ್ ಸರೋಜಮ್ಮನ ನೀನ್ ಯಾಕೆ ಹುಡ್ಕೊಂಡೋಗಿದ್ದೆ? ಏನೋ ಪರ್ಸ್ನಲ್ ಕೆಲಸ ಆಯಿತು, ಅದಕ್ಕೆ ಹೋಗಿದ್ದೆ. ಪರ್ಸ್ನಲ್ ಕೆಲಸನಾ? ಅದೇ ಯಾಕೆ ಹೋಗಿದ್ದೆ ಅಂತ? ಅವ್ರನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಹೋಗಿದ್ದೆ. ನೋಡಬೇಕು ಅನ್ನಿಸ್ತಾ? ಅದಕ್ಕೆ 350 ಕಿಲೋಮೀಟರ್ ದೂರ ಹೋಗಿದ್ಯಾ? ಬೇಕಾದವ್ರನ್ನ ನೋಡಕ್ಕೆ ಹೋದ್ರೆ ಯಾರು ದೂರ ಲೆಕ್ಕ ಹಾಕಲ್ಲಮ್ಮ. ಬೇಕಾದವ್ರ? ಅವರೇ ನಿಂಗೆ ಚಿಕ್ಕಮ್ಮನ, ದೊಡ್ಡಮ್ಮನ, ಬಂಧುನ, ಬಳಗನ? ಅವನ್ಯಾಕೆ ನೋಡಕ್ ಹೋಗಿದ್ದೆ? ನನ್ನ ಮಗು ವಿಷಯ ತಿಳ್ಕೊಳಕ್ಕೆ. ಮಗುನ? ರಂಗ ಏನ್ ಹೇಳಿದ್ಲವಳು? ಎಲ್ಲ ಹೇಳ್ತಿದ್ರು ಏನೋ, ಆದರೆ ಕೊನೆ ಗಳಿಗೆಯಲ್ಲಿ ಆ ರಂಗ ನರ್ಸ್ ಸರೋಜಮ್ಮನೂ ಅವನ ಹತ್ರನೇ ಕರ್ಕೊಂಡ್ಬಿಟ್ಟ. ನನ್ನ ಮಗು ನಂಗೆ ಸಿಗೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಇದ್ರೆ ತಾನೇ ಸಿಗೋದು ಶಾಲಿನಿ. ಅದ್ರ ಹಣೆಲೂ ಆಯಸ್ ಬರ್ದಿರ್ಲಿಲ್ಲ ಕಣೆ.